ಹೃದಯ ಅಂತ ಹೇಳಿ, ಎಲ್ಲರೂ ದೊಡ್ಡ ಬೇದ್ಕಾಯಿ ಅಂತ ಹೇಳಿ. ದಿಸ್ ಇಸ್ ವೆರಿ ಬಿಗ್ ಕೀ. 2 ಕೊರಿಂಥಿಗೆ ಹೋಗೋಣ. ಲೆಟ್ಸ್ ಗೋ ಟು 2 Corinthians chapter 6 verse 8. ನಾವು ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು. ಹೇಗ್ ಗೊತ್ತಾಗುತ್ತೆ ನೀನು ಮೋಸಗಾರನ ಸತ್ಯವಂತನು ಅಂತ? ಪರಿಶುದ್ಧಾತ್ಮನ ಒಳಗೆ ಹೇಳುತ್ತಾ ನೀನು ಭಯಪಡಬೇಡ ಅಂತ. ಅವ್ರು ಏನಂದ್ರು ಸರಿ, ಪರಲೋಕವು ಭೂಮಿ ದೇವರು ಎಲ್ಲ ನಿನ್ನ ಸಂಗಡ ಇದ್ದಾನೆ, ನೀನು ಒಳ್ಳೆಯವನೇ. ಆಗ ಆ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ, ಇನ್ನು ಮುಂದೆ ಹೋಗ್ಲಿಕ್ಕೆ ನಿನಗೆ ಸಾಮರ್ಥ್ಯತೆ ಬರುತ್ತೆ. ಎಲ್ಲರೂ ಆಳವಾದ ಸಹವಾಸ ಅಂತ ಹೇಳಿ. ಓನ್ಲಿ ವೆನ್ ಯು ಹ್ಯಾವ್ ಎ ಇಂಟಿಮೇಟ್ ರಿಲೇಶನ್ಶಿಪ್ ವಿತ್ ಗಾಡ್, ಎವ್ರಿಬಡಿ ಇಸ್ ಮೆಸ್ಸಿಂಗ್ ವಿತ್ ಯು. ಯು ಕ್ಯಾನ್ ಸ್ಟಿಲ್ ಲವ್ ಹಿಮ್. ಯು ಡೋಂಟ್ ಹ್ಯಾವ್ ದಟ್ ಇಂಟಿಮೆಸಿ, ಯು ಗ್ರೋ ಬಿಟ್ಟರ್, ಯು ಚೀಟ್, ಯು ಲೈ, ಯು ಕರ್ಸ್, ಯು ಮೆಸ್ ಅಪ್, ಯು ಎಂಡ್ ಮೆನಿ ರಿಲೇಶನ್ಶಿಪ್ಸ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಮೋಸಗಾರನೆನಿಸಿಕೊಂಡು ಸತ್ಯವಂತರು, ಅಪರಿಚಿತರೆನಿಸಿಕೊಂಡರು ಪರಿಚಿತರು, ಸಾಯುವರಾಗಿದ್ದರೂ ನೋಡಿ. ಯೇಸುವನ್ನು ಅನೇಕ ಮಾತಾಡ್ತಾರೆ. They were calling Jesus many words. He's a cheat, he's a liar, he's that, he's this. You know, Jesus was focusing only on one word. And God told him, you are my son, I am loving you. You see that? That's it. ತಂದೆ ಅದು ಹೇಳಿದ್ದಾನಾದ್ರಿಂದ ಆತನ ಮಾತಿಂದ ಎಲ್ಲರನ್ನು ಪ್ರೀತಿಸುತ್ತಿದ್ದಾನೆ. ಆತನ ಹೃದಯವನ್ನು ಏನು ಮಾಡಿದನು? ವಿಶಾಲಪಡಿಸಿಕೊಂಡನು. ನನ್ನ ಕುಮಾರನೇ, ಭೂಮಿ ಅಸ್ತಿವಾರ ಹಾಕೋದಕ್ಕೆ ಮುಂಚೆ ಹೇಳಿದ್ದೇನೆ, ನೀನೇ ಸತ್ಯವು, ನೀನೇ ಮಾರ್ಗವು. So Jesus was holding on to that word and still going on and could preach and do the best. You see that? ಅಪರಿಚಿತರೆನಿಸಿಕೊಂಡರು ಪರಿಚಿತರು. ನೋಡಿ, ಯೇಸು ಅಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ. ಸಾಯಿಸ್ಬಿಟ್ಟಿದ್ದಾರೆ, ಹೊಳಿತಿದ್ದಾರೆ. ದೇವ್ರು ಹೇಳ್ತಾನೆ, ಆದ್ರೂ ಸಹಿಸ್ಕೋ. ಯಾಕಂದ್ರೆ ಯಾರಾದ್ರೂ ನೀನು ಚುಚ್ಚಿದ್ರೋ, ಉಗಿದ್ರೋ, ಮುಳ್ಳು ಕಿರೀಟ ಇಟ್ಟರೋ, ಅವರ ಪ್ರತಿ ಮೊಣಕಾಲು ಊರುತ್ತೆ. 2ನೇ ಸಾರಿ ನೀನು ಬರುವಾಗ ಆ ಕಣ್ಣುಗಳು ನಿನ್ನ ನೋಡುತ್ತೆ. So knowing those things will help you to love your enemies. A gift is always for others. A fruit is what God does in you. Today, Holy Ghost is telling, use me to do something inside. Somebody say, Holy Ghost, do it in me and out. ಈ ದಿನದಿಂದ ನಿಮ್ಮೆಲ್ಲರಿಗೆ ಆಳವಾದ ಸಹವಾಸ ದೇವರೊಂದಿಗೆ ಬರಲಿ. ಈ ದಿನದಿಂದ ನಿಮ್ಮ ಹೃದಯವು ನಿಮ್ಮ ಕುಟುಂಬದವರೊಂದಿಗೆ, ಬಂಧುಗಳೊಂದಿಗೆ, ಶತ್ರುಗಳೊಂದಿಗೆ ವಿಶಾಲವಾಗಲಿ. ಆಮೆನ್. Let your hearts be enlarged to your relatives, to your believers, to your friends, and everybody in Jesus' mighty name. Yeah, enlarge. Talk to your neighbor and say, enlarge your heart. So what am I telling? Take the help of the Holy Ghost. Pray. Put a demand on the Holy Ghost to enlarge your heart. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಲ್ಲರೂ ಹೇಳಿ, ಪರಿಶುದ್ಧಾತ್ಮನೇ, ನನ್ನ ಹೃದಯವನ್ನು ನನ್ನ ಮನೆಯವರ ಬಗ್ಗೆ, ನನ್ನ ಬಂಧುಗಳ ಬಗ್ಗೆ, ನನ್ನ ಸ್ನೇಹಿತರ ಬಗ್ಗೆ, ಶತ್ರುಗಳ ಬಗ್ಗೆ ವಿಶಾಲಪಡಿಸು. You need to ask God, Lord, enlarge my heart towards my family, my relatives, my enemies. Enlarge my heart. That's how you pray and put a demand on the Holy Ghost. ದೇವರೊಟ್ಟಿಗೆ ಸಹವಾಸ ಇದ್ದಾಗಲೇ ನೀನು ಕೆಲವು ಪರಿಸ್ಥಿತಿಗಳಿಂದ, ಕಷ್ಟಗಳಿಂದ, ಬಾಧೆಗಳಿಂದ ಹೋಗಬಲ್ಲೆ. ನಿನ್ನ ಹೃದಯವನ್ನು ಏನು ಮಾಡಬಲ್ಲೆ? ವಿಶಾಲಪಡಿಸಬಲ್ಲೆ. Why God wants to enlarge your heart? Because God is a large-hearted man. If you want to work with him, you should enlarge your heart. ಎಷ್ಟು ಜನಕ್ಕೆ ಅರ್ಥ ಆಯ್ತು? ದೇವರ ಹೃದಯವು ವಿಶಾಲವಾದ ಹೃದಯವು. ಆತನನ್ನು ಉಪಯೋಗಿಸಿಕೊಂಡು ನಿನ್ನ ಮುಖಾಂತರ ಕಾರ್ಯ ಮಾಡಬೇಕಂದ್ರೆ ನೀನು ಹೃದಯ ಏನು ಮಾಡಬೇಕು? ವಿಶಾಲಪಡಿಸಬೇಕು. 10ನೇ ವಾಕ್ಯ, ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ. As sorrowful yet always rejoicing, as poor yet making many rich, as having nothing and yet possessing all things. ನೋಡಿ, ಯೇಸು ಪ್ರಭು ದುಃಖಪಟ್ಟರು, ಆದ್ರೆ ಒಳಗೆ ಆನಂದ ಪಡುತ್ತಿದ್ದಾರೆ. ಆತನ ಸೃಷ್ಟಿಕರ್ತನು, ಎಲ್ಲವೂ ಆತನದೇ. As having nothing yet possessing, ಆತನು ಏನಿಲ್ಲ ನನಗೆ ಅಂತಾನೆ ಯೇಸು, ಆದ್ರೆ ಎಲ್ಲವೂ ಆತನ ಮುಖಾಂತರ ಆತನಿಗಾಗಿ ಮಾಡಲ್ಪಟ್ಟಿದೆ. ಇವೆಲ್ಲವೂ ತಿಳಿದಾಗ ನೀನು ತ್ಯಾಗ ಮಾಡಬಲ್ಲೆ. Only when you know you are right and in position with God, then only you can sacrifice. Otherwise you can't. ಪೌಲನು ನೋಡಿ, ಇಷ್ಟು ಪರಿಸ್ಥಿತಿಗಳ ಮುಖಾಂತರ ಹೋಗಿದ್ದಾನಂದ್ರೆ ದೇವರು ಈ ಶ್ರಮದ ಮುಖಾಂತರ ತೆಗೆದುಕೊಂಡು ಹೋಗಿ ಪೌಲ್ ಹೃದಯವನ್ನು ಏನು ಮಾಡಿದ್ದಾನೆ? God took Paul through all this mess to enlarge your heart. So your pain, your problem, your fear of death has a purpose. What you're going through, what you went through, what you'll go through has a purpose. That is to enlarge your heart. Not just power and authority to become like that. Not things, not just command and shut down the system. God can do all these things outside, but he has enlarged heart inside. What about God inside ಅಂತ ಹೇಳಿ? ಮತ್ತೆ ದೇವರಂತ ವಿಶಾಲ ಹೃದಯವು ಮತ್ತೆ ದೇವರ ಹಾಗೆ ಇರಬೇಕಾದ್ರೆ ವಿಶಾಲ ಹೃದಯ ಇರಬೇಕೋ ಇಲ್ವೋ? ಪೌಲ್ ಅನ್ನುತ್ತಿದ್ದಾನೆ, ಓ ಕೊರಿಂಥಿಯವರೇ, ಧಾರಾಳವಾಗಿ ಮಾತಾಡುತ್ತಿದ್ದೇನೆ, ನಮ್ಮ ಹೃದಯವು ಏನಾಗಿದೆ? ಪೌಲಂತ ದೊಡ್ಡ ಸೇವೆ ಬೇಕಂದ್ರೆ ಮುಂಚೆ ಏನನ್ನು ಕೇಳಬೇಕು? ಪೌಲನಂತ ವಿಶಾಲವಾದ. ಆದ್ರೆ ಈಗ ಪೌಲನು, ಕೊರಿಂಥಿಯವರೇ, ನೀವು ಕೂಡ ಆಶ್ರಯಿಸಲ್ಪಡಬೇಕು ಅಂದ್ರೆ ಕೊರಿಂಥಿಯವರಿಗೆ ಏನು ಹೇಳುತ್ತಿದ್ದಾನೆ? ನಿಮ್ಮ ಹೃದಯ ಕೂಡ ನನ್ನ ಹೃದಯದ ಹಾಗೆ ವಿಶಾಲವಾಗಿರಬೇಕು. He is giving a very big key to the Corinthians because they were kids and they were asking Paul for big things. Impartation by one touch. This guy messed up.
this guy went through a lot and you want all his anointing by one touch? Paul says, hey Corinthians, enlarge. I have been through all this stuff. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕಷ್ಟದ ಮುಖಾಂತರ ನಾನು ದೇವರನ್ನು ತಿರಸ್ಕರಿಸಿ ಹಿಂದಕ್ಕೆ ಹೋಗಲಿಲ್ಲ. 11, our mouth is open unto you, our heart is enlarged. I have used all the pain, the trouble, the agony that I was going through to enlarge my heart. ಪೌಲನಿಗೆ ದೇವರ ವಾಕ್ಯವನ್ನು ಕೊಟ್ಟು ದೇವರು ಯಾರು ನಂಬಿದಾರಂತೆ? ಪೌಲ್ ನಂಬಿದಂತೆ. ಪೌಲ್ ಏನಂತಾನೆ ಗೊತ್ತಾ? A dispensation of gospel has been given to him. A dispensation of gospel has been given to Paul. Why? Instead of getting bitter, he enlarged his heart. For Paul, he has given the nations and the world. Why? Enlarged heart. His premises was enlarged. His realm was enlarged. His power was enlarged. They touched his garment and got healed. For a glorious new beginning, you need this big key. ಪೌಲನು ವಿಶಾಲವಾದ ಹೃದಯವುಳ್ಳವನು. ಕೆಲವು ಕಡೆ ಬಟ್ಟೆಯನ್ನು ತಾಕಿದರೆ ಬಟ್ಟೆಯನ್ನು ಸುಸ್ತಗೊಳ್ಳುತ್ತಾರೆ. ಅನೇಕ ಅದ್ಭುತಗಳು ಪೌಲನಿಗೆ ಸುತ್ತಮುತ್ತ ಇದ್ದಂಥ ಪ್ರಾಂತಗಳೆಲ್ಲ ಕೊಟ್ಟು ಬಿಡ್ತಾನೆ ದೇವರು. 12 ಶಿಷ್ಯರಿಗೆ ಇಸ್ರಾಯೇಲು, ಪೌಲಿಗೇನೋ ಪ್ರಪಂಚವಲ್ಲ. ಯಾಕೆ ಪೌಲ ಹೃದಯವು? If things outside are not working, then you need to work with the things inside. If your outside is saturated, you need to enlarge your heart. ಎಷ್ಟು ಜನಕ್ಕೆ ಅರ್ಥ ಆಯ್ತು? ನಿನ್ನ ಹೊರಗಿನ ಪರಿಸ್ಥಿತಿ ನಿಂತು ಹೋಗಿದ್ಯಾ, ಚಿಕ್ಕದಾಗ್ಬಿಟ್ಟಿದ್ಯಾ, ನಿನಗೆ ಒಳವನು ಚಿಕ್ಕವನಾಗಿದ್ದಾನೆ. When you enlarge your heart, use the Holy Ghost and then expand yourself, then God will expand your premises. Somebody are expanding their borders from today. ಬಹಳ ಜನರು ಈ ದಿನದ ವಾಕ್ಯದಿಂದ ನಿಮ್ಮ ಸೀಮೆಗಳನ್ನು ವಿಶಾಲಪಡಿಸಿಕೊಳ್ಳುತ್ತಿದ್ದೀರಿ. Somebody is now increasing their power in God. Every outside thing is based on how you enlarge your heart. So talk to your neighbor and say, stop praying for the outside things and pray for the one inside you. ಈಗ ಹೇಳಿ ಎಷ್ಟು ಜನ ಒಪ್ಪಿಕೊಳ್ಳುತ್ತೀರಿ? ದೊಡ್ಡ ಬೇಗದ ಕೈ. 12 ನೋಡೋಣ. ನಿಮ್ಮ ಮೇಲಿರುವ ನಮ್ಮ ಪ್ರೀತಿಯು ಸಂಕೋಚವಾದದ್ದಲ್ಲ, ನಮ್ಮ ವಿಷಯದಲ್ಲಿ ನಿಮ್ಮ ಪ್ರೀತಿಯೇ ಸಂಕೋಚವಾದದ್ದು. You are not straitened in us, but you are straitened in your own bowels. Verse 13. Now for a recompense in the same, I speak as unto my children, be ye also enlarged. Enlarged. So Paul is telling, I work with the inside man and everything outside get expanded. Why you are being stuck in your realm and praying for years and years and nothing is happening? God is telling, just take a break for praying the outside man and work with the one inside you. ಬಹಳ ಸರಿ ಪ್ರಾರ್ಥನೆ ಮಾಡುತ್ತಿದ್ದೆ, ಹೊರಗೆ ಬದಲಾವಣೆ ಆಗುತ್ತಿಲ್ಲ. ನಿನಗಾಗಿ ನೀನೇ ಪ್ರಾರ್ಥನೆ ಮಾಡ್ಕೋ. ನಿನ್ನ ಹೃದಯ ಇಷ್ಟೇ ಇದೆ. ನಿನ್ನ ಹೃದಯವನ್ನು ದೇವರಲ್ಲಿ ವಿಶಾಲಪಡಿಸಿಕೊಂಡ್ರೆ ಪ್ರೊವಿಷನ್ ವಿಲ್ ಲುಕ್ ಫಾರ್ ಯು, ಪವರ್ ವಿಲ್ ಲುಕ್ ಫಾರ್ ಯು. ಯು ಸಿ ದಟ್ ನೌ how the enlargement of your heart is connected to your blessings in every area of your life. Things will move from today. ಇದೇನೋ ಪ್ರಸಂಗವಲ್ಲ, ಇದು ಮುಖ್ಯವಾದ ಬೇಗಕ್ಕೆ. ಇದು ನಿನ್ನನ್ನು ಹೆಚ್ಚಿಸುತ್ತೆ. ಅದ್ಭುತವಾದ ಕೃಪೆಯುಳ್ಳ ಬೋಧಕನು ಹೇಳುತ್ತಿದ್ದಾನೆ, ನಿನ್ನ ಹೃದಯವನ್ನು ವಿಶಾಲಪಡಿಸಿಕೊ. ಎಲ್ಲರಿಗೂ ಸ್ವಪ್ನವಿದೆ, ನಾನು ಬೇಗಕ್ಕೆ ಕೊಟ್ಟಿದ್ದೇನೆ ಈ ದಿನ. ಅಲ್ಲಿ ನಿನ್ನ ಕನಸು ನನಸಾಗುತ್ತೆ, ನಿನ್ನ ದರ್ಶನ ನೆರವೇರುತ್ತೆ. ನಜರೇತ್ ಯೇಸುವೆ, ನೋಡಿ ಪ್ರಭುವೇ, ಈ ದಿನ ನಮ್ಮ ಹೃದಯಗಳನ್ನು ವಿಶಾಲಪಡಿಸಿ ನನ್ನ ಹೃದಯವನ್ನು ಒಳ್ಳೆ ಮಾತುಗಳನ್ನು ಆಡುವ ಹೃದಯದಾಗೆ ಕ್ಷಮಿಸುವಂತ ಹೃದಯವು ಪೌಲು ಕೊರಿಂಥಿ ಸಭೆಗೆ ಕೊಟ್ಟಂತ ಮುಖ್ಯದ ಬೀಗದ ಕೈ. ಅಂದ್ರೆ ಯುವರ್ ಪೈನ್, ಯುವರ್ ಪ್ರಾಬ್ಲಮ್ಸ್, ಯುವರ್ ಟ್ರಬಲ್ ಹ್ಯಾಸ್ ಎ ಪರ್ಪಸ್. ದಟ್ ಈಸ್ ಟು ಎನ್ಲಾರ್ಜ್ ಯುವರ್ ಹಾರ್ಟ್ ಅಂಡ್ ಸ್ಟೇ ಬ್ಯಾಕ್. ಆತ್ಮದಲ್ಲಿ ಆತ್ಮ ಫಲಗಳನ್ನು ವರಗಳನ್ನು ನಾನು ವೃದ್ಧಿ ಮಾಡಿಕೊಳ್ಳುವ ಹಾಗೆ ಎಲ್ಲದಕ್ಕೂ ಮುಖ್ಯವಾದದ್ದು ನಜರೇತ್ ಯೇಸುವೆ, ನೋಡಿ ಪ್ರಭುವೇ, ಈ ದಿನ ಪ್ರತ್ಯೇಕವಾಗಿ ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಬೇಕು? ಅಥಾರಿಟಿ, ಪವರ್. Jesus said the best leader is the best servant. I want to serve you. ನಜರೇತ್ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ತಂದೆಯೇ. ಆಮೆನ್.